ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮನೆಯಲ್ಲೇ ಮಾಡೋದು ರವೆ ಇಡ್ಲಿ ತೋರಿಸ್ತೀನಿ. ಅಂದರೆ ಪ್ರೀಮಿಕ್ಸ್ ಪೌಡ್ರು ನಾವು ಆಚೆ ಕಡೆಯಿಂದ ತರ್ತೀವಲ್ಲ, ಅದು ಮನೆಯಲ್ಲೇ ಹೇಗೆ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಅದು ಮಾಡಿದ ಮೇಲೆ ಸಹ ಹೇಗೆ ಬರುತ್ತೆ ಇಡ್ಲಿ ಅಂತೆಲ್ಲ ಪ್ರಾಸೆಸ್ ತೋರಿಸ್ತೀನಿ ಫ್ರೆಂಡ್ಸ್. ಹೊರಗಿಂದ ಆಚೆ ಕಡೆಯಿಂದ ತರೋದು ಬೇಡ, ನಾವು ಮನೆಯಲ್ಲೇ ಸ್ಟೋರ್ ಮಾಡಿ ಒಂದು ಡಬ್ಬೆಗೆ ಎತ್ತಿಟ್ಕೊಂಡ್ರೆ ನೀವು ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ, ಚಿಕ್ಕದಾಗಿ ಹಚ್ಕೊಂಡಿರೋ ಗೋಡಂಬಿ, ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಪ್ಪು ರವೆ. ನಿಮಗೆ ಯಾವ ಸೈಜ್ ಬೇಕೋ ಆ ಕ್ವಾಂಟಿಟಿಯಲ್ಲಿ ಫ್ರೆಂಡ್ಸ್. ಫಸ್ಟು ನಾವು ಇದು ಪೌಡರ್ ಅದು ರವೆ ಅದು ಪ್ರೀಮಿಕ್ಸ್ ಮಾಡ್ಕೊಳೋದು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ಎಣ್ಣೆ ಹಾಕಿದ್ದೀನಿ. ಈಗ ಉದ್ದಿನಬೇಳೆ ಹುರ್ಕೊಳ್ಳೋಣ. ಎಲ್ಲ ಒಂದೊಂದಾಗೆ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಫ್ರೆಂಡ್ಸ್. ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಸಪ್ರೇಟ್ ಹುರ್ಕೊತಾ ಇದ್ದೀನಿ ನಾನು ಫಸ್ಟು. ಇದು ಚೆನ್ನಾಗಿ ಕೆಂಪಗಾದರೆ ಇಡ್ಲಿಯಲ್ಲಿ ಮಿಕ್ಸ್ ಮಾಡಿ ಅದು ರೆಡಿ ಆದಮೇಲೆ ಬಾಯಿಗೆ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಕೋಬೇಡಿ, ಒಂದೊಂದೇ ಹುರ್ಕೊಳ್ಳಿ ಚೆನ್ನಾಗಿ. ನೀವು ಕಡಲೆಬೇಳೆ, ಗೋಡಂಬಿ, ಉದ್ದಿನಬೇಳೆ, ರವೆ ಒಂದ್ಸರಿ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಮಾಡ್ಕೋಬೇಕಾದಾಗ ಕೂಡ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಆ ಥರ ಹಾಕ್ಕೋಬೋದು ಫ್ರೆಂಡ್ಸ್. ಇದು ಬೇಕಂದರೆ ತಿಂಗಳಗಟ್ಟಲೆ ಸ್ಟೋರ್ ಸಹ ಮಾಡ್ಕೋಬೋದು. ಇದು ಒಂದೇ ಡ್ರೈ ಇರೋ ಐಟಮ್ಸು. ಈಗ ಉದ್ದಿನಬೇಳೆ ಹುರಿದಾಗಿದೆ. ಇದನ್ನೆಲ್ಲ ನಾನು ಎತ್ತಿಟ್ಕೊತಿದ್ದೀನಿ ಫ್ರೆಂಡ್ಸ್ ಸೈಡಲ್ಲಿ. ಇಷ್ಟು ಕೆಂಪಾಗಿ ಬಂದರೆ ಸಾಕು. ನನಗೆ ಸ್ವಲ್ಪ ಡ್ರೈ ರೋಸ್ಟ್ ಆದ್ರೇ ಇಷ್ಟ. ನಿಮಗೆ ಅಷ್ಟು ಕೆಂಪಗೆ ಬೇಡ ಅಂದರೆ ಲೈಟಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಆಚೆ ಕಡೆ ತಂದು ತಿನ್ನೋ ಪ್ಯಾಕೆಟ್ಗಿಂತ ಮನೆಯಲ್ಲೇ ಫ್ರೆಶ್ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಇನ್ಸ್ಟೆಂಟಾಗಿ ಬಂದಷ್ಟನ್ನ ಏನಾದರೂ ಕುಡ್ಕೋ ಬದಲು ಇದನ್ನೇ ಮಾಡಿಕೊಟ್ರೆ 1-2 ಪ್ಲೇಟ್ ಹಾಕಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈಗ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ ಎಣ್ಣೆ ಹಾಕಿ. ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರಬೇಕು. ಅದು ಕೆಂಪಗಾದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇನ್ಸ್ಟೆಂಟಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರು, ಇದು ಒಂದು ಏರ್ ಟೈಟ್ ಜಾರ್ ಕಂಟೈನರಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ರೆಡಿ ಇರುತ್ತೆ ನಮಗೆ ಇಡ್ಲಿ. ಯಾವಾಗ ಬೇಕು ಆಗ ಹಾಕ್ಕೊಂಡು ಇನ್ಸ್ಟೆಂಟಾಗೆ ತಿನ್ಬೋದು ಫ್ರೆಂಡ್ಸ್. ಇದು ಅಂದರೆ ಮನೇಲಿ ಮೊಸರು ಇರಬೇಕು ಅಷ್ಟೇ. ಒಂದು 10 ಮಿನಿಟ್ಸ್ ನೆನೆಸಿದ್ರೂ ಸಾಕು. ಇದೇನು ಜಾಸ್ತಿ ಹೊತ್ತು ನೆನೆಯೋದು ಬೇಕಿಲ್ಲ, ರೆಡಿ ಇದೆ ನಮಗೆಲ್ಲ ಅಂತಂದರೆ. ಈಗ ಅನಿರೀಕ್ಷಿತವಾಗಿ ಯಾರಾದರೂ ಮನೆಗೆ ಬಂದುಬಿಡ್ತಾರೆ, ಆಗ ಏನು ಮಾಡಬೇಕಪ್ಪ, ಕಮ್ಮಿ ಟೈಮಲ್ಲೇ ಹಾಗೆ ಕಳ್ಸೋಕ್ಕಂತೂ ಬರಲ್ಲ. ಅದಕ್ಕೆ ಅಂಥ ಟೈಮಲ್ಲಿ ಈ ಥರ ಐಟಮ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ರೆಡಿ ಇದ್ದರೆ ಒಂದು 5 ನಿಮಿಷದಲ್ಲಿ ಮೊಸರು ಕಲಸಿ 10 ಮಿನಿಟ್ಸ್ ನೆನೆಸಿ ಹಾಗೆ ಹಾಕ್ಬಿಟ್ರೆ ಬಿಸಿ ಇಡ್ಲಿ ಆಗೋದ್ರಲ್ಲೇ ಚಟ್ನಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಇದನ್ನು ಇನ್ಸ್ಟೆಂಟ್ ಇಡ್ಲಿ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ, ಇನ್ಸ್ಟೆಂಟ್ ರವೆ ಇಡ್ಲಿ. ಹೋಟೆಲ್ಸಲ್ಲಂತೂ ಅಷ್ಟು ಇಷ್ಟಪಟ್ಟು ತಿಂತಾರೆ. ಅದೇ ಥರನೇ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಕೊಳ್ಳಿ. ನೀವೇ ಮಾಡಿ ಎತ್ತಿಟ್ಕೊತೀರ. ಇದು ಪ್ರೀಮಿಕ್ಸ್ ಆಗಿ ಡ್ರೈ ಐಟಮ್ಸ್ ಒಂದೇ ಪ್ರೀಮಿಕ್ಸ್ ಆಗಿ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಮಾಡಬೇಕಾದಾಗ ಅದು ಹಸಿದು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ಉದ್ದಿನಬೇಳೆ ಆಯಿತು, ಕಡಲೆಬೇಳೆ ಆಯಿತು, ನಾನೀಗ ಗೋಡಂಬಿ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಸೈಡ್ ಎತ್ತಿಟ್ಕೊಂಡು ಈಗ ಗೋಡಂಬಿನ ಫ್ರೈ ಮಾಡ್ಕೊತೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಚಿಕ್ಕದಾಗಿ ಇನ್ನೂ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡ್ರು ಕೂಡ ತುಂಬ ಇದು ಇರುತ್ತೆ. ಬಟ್ ನನಗೆ ಬಾಯಿಗೆ ಸಿಗಬೇಕಂತಲೇ ಈ ಸೈಜಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಅಷ್ಟೇ ಕೆಂಪಗೆ ರೋಸ್ಟ್ ಆಗೋವರೆಗೆ ಎಲ್ಲ ಸಪ್ರೇಟೇ ಹುರ್ಕೊಳ್ಳಿ.
ನಾರ್ಮಲ್ ಇಡ್ಲಿ ತಿಂದು ತಿಂದು ಬೇಜಾರಾಗಿರುತ್ತೆ. ಅಂಥ ಟೈಮಲ್ಲಿ ಯಾವಾಗಾದರೂ ವೀಕ್ಲಿ ಒನ್ಸ್ ಇದು ಸಹ ಟಿಫನ್ ಮಾಡ್ಕೊಂಡು ತಿನ್ನೋಕ್ಕೆ ಇದಾಗುತ್ತೆ ಫ್ರೆಂಡ್ಸ್. ಸ್ಕೂಲ್ ಟೈಮ್ಗೆ ಹೋಗೋಕ್ಕೆ ಟೈಮ್ ಆಗಿರುತ್ತೆ. ನಾನು ಇನ್ನೂ ಒಂದು ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹಸಿ ತರಕಾರಿನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ತರಕಾರಿ ಅಂದರೆ ಇದು ಸಾಸಿವೆ, ಜೀರಿಗೆ, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಫ್ರೆಂಡ್ಸ್. ಇದು ನಾನು ಇಡ್ಲಿ ಮಾಡೋ ಸಲುವಾಗಿ ಇದನ್ನೆಲ್ಲ ಹಸಿದು ತೋರಿಸೋ ಸಲುವಾಗಿ ನಾನು ಇದು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟಿಗೆ ಏನು 3 ಐಟಮ್ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ರವೆ ಜೊತೆ ಇಟ್ಕೊಂಡು ಸಪ್ರೇಟ್ ನೀವು ರೆಡಿ ಇಟ್ಕೊಂಡ್ರೆ ಯಾವಾಗಾದರೂ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈಗ ರವೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಾಂಬೆ ರವೆ. ನಾನು ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಆ್ಯಡ್ ಮಾಡಿ ಮೀಡಿಯಮ್ ಸೈಜ್ದು ಬಾಂಬೆ ರವೆ ಇದು ನೋಡಿ. ಇದು ಸಹ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟೆ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾಗಲೇ ಘಮ ಬರಬೇಕು ರವಾದು, ಅಲ್ಲೇವರೆಗೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಪ್ಯಾಕೆಟ್ಟಿಂದ ತಂದು ಮಾಡ್ಕೊಳೋ ಬದಲು ಒಂದು ಸ್ವಲ್ಪ ರವೆ ಇದ್ದರೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ನಾನೀಗ ಮುಂಚೆ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ ಅದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರನ್ನ ಭಯಪಟ್ಟು ತಿಂಗಳಗಟ್ಟಲೆ ಅದನ್ನು ಫ್ರಿಜ್ಜಲ್ಲಿಟ್ಟು ತಿನ್ನೋಕ್ಕಿಂತ ನಾವೇ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಕೂಡ ಇದಿರುತ್ತೆ ಫ್ರೆಂಡ್ಸ್. ಇದನ್ನು ಬೇಕಂದರೆ 15 ಡೇಸ್ವರೆಗೂ ನೀವು ಮಾಡಿ ಎತ್ತಿಟ್ಕೊಂಡ್ರೆ ಒಂದು ವೀಕ್ಲಿ ಒನ್ಸ್ ಥರನೇ ಒಂದು 3-4 ಟೈಮ್ಸ್ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಯಾವಾಗಲೂ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಆಚೆ ಕಡೆ ಹೋಗಿ ಬಂದಷ್ಟನ್ನ ಹಾಕ್ಕೊಡ್ಬೋದು, ತಿಂತಾರೆ. ಸ್ಕೂಲು ಕಾಲೇಜಿಂದ ಬಂದಷ್ಟೂ ಕೊಡ್ಬೋದು. ನೋಡಿ, ಇದು ಪ್ರೀಮಿಕ್ಸ್ ಪೌಡ್ರ್ ರೆಡಿಯಾಗಿದೆ ರವೆ. ನಾನು ಇದಕ್ಕೆ ಮೊಸರು ಕಲಿಸ್ತಾ ಇದ್ದೀನಿ. ಈಗ ಇಡ್ಲಿ ಹಾಕಬೇಕು ಅನ್ನೋ ಟೈಮಲ್ಲಿ ಒಂದು 10 ಮಿನಿಟ್ಸ್ ನೆಂದರೆ ಸಾಕು ಫ್ರೆಂಡ್ಸ್. ಮೊಸರು ಹಾಕ್ತಾಯಿದ್ದೀನಿ 1 ಕಪ್ಪು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೇನು ಸೋಡಾ ಪುಡಿ ಬೇಡ, ಏನೋ ಪೌಡ್ರ್ ಬೇಡ. ಒಬ್ಬೊಬ್ಬರು ಚೆನ್ನಾಗಿ ಫ್ಲಫಿಯಾಗಿ ಬರಲಿ ಅಂತ ಅದೆಲ್ಲ ಆ್ಯಡ್ ಮಾಡ್ತಾರೆ. ಅದು ನೀಡೇ ಇಲ್ಲ ಫ್ರೆಂಡ್ಸ್. ಇದು ಮೊಸರು ಲೈಟಾಗಿ ಹುಳಿ ಇರೋದು ತೊಗೊಂಡ್ರು ಕೂಡ ತುಂಬ ಟೇಸ್ಟಿ ಬರುತ್ತೆ ಇಡ್ಲಿ. ಯಾವ ಏನೋ ಪೌಡ್ರು ಹಾಕ್ತಿಲ್ಲ ನಾನು, ಸೋಡಾ ಪುಡಿ ಕೂಡ ಹಾಕ್ತಾ ಇಲ್ಲ ಫ್ರೆಂಡ್ಸ್. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಒಂದು ಇದ್ರ ಮೇಲೆ ಮೊಸರು ಆ್ಯಡ್ ಮಾಡಿ ಉಪ್ಪು ಹಾಕ್ತಾಯಿದ್ದೀನಿ, ಅಷ್ಟೇ ಸಾಕು. ಅದು 10 ಮಿನಿಟ್ಸು ರವೆ ಚೆನ್ನಾಗಿ ನೆನ್ಕೊಂಡ್ರೆ ಸ್ವಲ್ಪ ಅದೇ ಗ್ಲಾಸಲ್ಲೇ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 10 ಮಿನಿಟ್ಸ್ ನೆನ್ಬಿಟ್ರೆ ಸಾಕು. ಅದು ಯಾವುದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಇಷ್ಟೇ ಸಾಕು. ಇದು ಆಲ್ಮೋಸ್ಟ್ ನಮಗೆ ರೆಡಿ ಆಗುತ್ತೆ. ಒಂದು 5 ಮಿನಿಟ್ಸ್ ನೆನೆಯೋಗಿ ಬಿಟ್ಬಿಟ್ರೆ ಸಾಕು. ಅದೆಲ್ಲ ತಿಕ್ಕಾಗ್ಬಿಡುತ್ತೆ ಈಗ ಇಡ್ಲಿ ರವೆ ಎಲ್ಲ. ನೋಡಿ, ಚೆನ್ನಾಗಿ ಅದು ಹೊಂದ್ಕೊಳೋವರೆಗೆ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ. ಈಗ ನೆನೆಯೋಕೆ ಬಿಡೋಣ. ನೋಡಿ, 10 ಮಿನಿಟ್ಸ್ ನೆಂದ ಮೇಲೆ ಈ ಅದಕ್ಕೆ ಬರುತ್ತೆ ಅದು. ನೋಡಿ ಫ್ರೆಂಡ್ಸ್, ನಾನು ಪ್ಯಾನಿಗೆಲ್ಲ ಲೈಟಾಗಿ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಈಗ ನಾರ್ಮಲ್ ಇಡ್ಲಿ ಥರನೇ ಇದನ್ನು ಹಾಕ್ತಾಯಿದ್ದೀನಿ ಇಡ್ಲಿ ಪ್ಲೇಟ್ಗೆ. ನೋಡಿ ಫ್ರೆಂಡ್ಸ್, ನಾನು ಯಾವುದೇ ರೀತಿ ಅದು ಕೆಡದೆ ಇರಬಾರ್ದು ಅಂತ ಏನು ಪ್ರಿಸರ್ವೇಟಿವ್ಸು ಹಾಕಿಲ್ಲ. ಆಮೇಲೆ ಇನ್ಸ್ಟೆಂಟಾಗೆ ಮಾಡೋ ರವೆ ಇಡ್ಲಿ ಇದು. ನೋಡಿ, ನಾನೀಗ ಇಡ್ಲಿ ಪ್ಯಾನ್ಗೆ ಇಡ್ತೀನಿ. ಪ್ಯಾನಲ್ಲಿ ನೀರು ಕುದ್ದಿದೆ ಫ್ರೆಂಡ್ಸ್. ಸ್ವಲ್ಪ ಮುಂಚೆ ನೀರು ಸ್ವಲ್ಪ ಬಬಲ್ಸ್ ಬಂದ ಮೇಲೇ ಅದನ್ನು ಇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಮೆದುವಾಗಿ ಇಡ್ಲಿ. ನೋಡಿ, ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಆದಷ್ಟನ್ನ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಎಷ್ಟು ಮಿದುವಾಗಿ ಸಾಫ್ಟಾಗಿ ಬರುತ್ತೆ. ಒಂದು 10 ಮಿನಿಟ್ಸ್ ಟು 5 ಮಿನಿಟ್ಸ್ ಸಾಕು ಇದಾಗೋಕ್ಕೆ.
ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ನಾನು ಇಡ್ಲಿ ರೆಡಿ ಆಗಿದೆ. ರವಾ ಇಡ್ಲಿದು ಘಮ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಹಾಗೆ ಅದು ಸ್ಮೆಲ್ ನೋಡ್ತಾನೆ ಅರ್ಧ ಹೊಟ್ಟೆ ತುಂಬಿ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಆಮೇಲೆ ನಾನು ನಿಮಗೊಂದು ಮುರಿದು ಸಹ ತೋರಿಸ್ತೀನಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ದಯವಿಟ್ಟು ಶಾಪಿಂದ ತಂದು ಮಾಡ್ಕೋಬೇಡಿ ಫ್ರೆಂಡ್ಸ್. ಇದು ಮಾಡಿ ಎತ್ತಿಟ್ಕೊಂಡ್ರೆ 1 ಮಂತ್ವಾಗೋರು ಸ್ಟೋರ್ ಮಾಡ್ಕೋಬೋದು. ಅದು ಹಸಿ ತರಕಾರಿ ಮಾಡಬೇಕು ಟೈಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿದೆ. ಅಂಗಡಿಯಲ್ಲಕ್ಕಿಂತ ತಂದು ಮಾಡೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಹೀಗೆ ಇದೇ ರೀತಿ